ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದ ಪ್ರಮುಖ ಅಣುಸೂತ್ರಗಳು ಮತ್ತು ರಚನಾ ವಿನ್ಯಾಸಗಳನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ಪಾಠದಲ್ಲಿ ಪ್ರಮುಖವಾಗಿ ಸುಮಾರು 4 ಅಂಕದ ಅಥವಾ 2 ಅಂಕದ ರಚನಾ ವಿನ್ಯಾಸ ಮತ್ತು ಅಣುಸೂತ್ರಗಳನ್ನು ಬರೀಲಿಕ್ಕೆ ಕೇಳ್ತಾನೆ. ಸೊ ಇವತ್ತಿನ ದಿನ ನಾವೇನು ಮಾಡೋಣ, ಈ ವಿಡಿಯೋದಲ್ಲಿ ಆಲ್ಕೀನ್ಗಳು ಮತ್ತು ಆಲ್ಕೈನ್ಗಳ ಪ್ರಮುಖ ರಚನಾ ಸೂತ್ರ ಮತ್ತು ಅಣುಸೂತ್ರಗಳ ಬಗ್ಗೆ ತಿಳಿತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಾಕಷ್ಟು ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಆದರೆ ಕೆಲವಷ್ಟು ಜನ ಮಾತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಆಲ್ಕೇನ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ ಆಲ್ಕೇನ್ಗಳು ಅಂತ ಏನಪ್ಪ, ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಹೊಂದಿರುವ ಕಾರ್ಬನ್ ಸಂಯುಕ್ತಗಳು ಆಗಿರ್ತಾವ. ಆಲ್ಕೇನ್ಗಳ ನಡುವೆ ಏನಿರ್ತಾವಂತ ಏಕಬಂಧಗಳು ಇರ್ತಾವ. ಕಾರ್ಬನ್ ಪರಮಾಣುಗಳ ನಡುವೆ ಏನಿರ್ತದ ಏಕಬಂಧವನ್ನು ಹೊಂದಿರತಕ್ಕಂಥ ಕಾರ್ಬನ್ ಸಂಯುಕ್ತಗಳ ಒಂದು ಗುಂಪಿಗೆ ನಾವೇನು ಕರಿತೀವಿ, ಆಲ್ಕೇನ್ಗಳು ಎಂದು ಕರೆಯುತ್ತೇವೆ. ಹಾಗಾದ್ರೆ ಇವುಗಳನ್ನು ನಾವೇನು ಕರಿತೀವಿ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಂದು ಕರೆಯುತ್ತೇವೆ ಕೂಡ. ಓಕೆನಾ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರು ಆಲ್ಕೇನ್ಗಳು ಅಂದ್ರು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೇ ಆಗಿರ್ತವೆ. ಇನ್ನು ಈ ಒಂದು ಆಲ್ಕೇನ್ಗಳ ಅಂತ್ಯ ಪ್ರತ್ಯಯ ಏನಪ್ಪಾ ಅಂದ್ರೆ ಏನ್ ಅನ್ನುವ ಪ್ರತ್ಯಯ ಬರ್ತದ. ಏನ್, ಓಕೆನಾ, ಆಲ್ಕೇನ್, ಹೌದಾ, ಏನ್ ಎನ್ನುವ ಪ್ರತ್ಯಯ ಬರ್ತದ. ಹಾಗಾದ್ರೆ ಇವುಗಳ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಅಥವಾ ಆಲ್ಕೇನ್ಗಳ ಸಾಮಾನ್ಯ ಸೂತ್ರ ಏನಪ್ಪಾ ಅಂದ್ರೆ CnH2n+2 ಏನಾಗಿರ್ತದ, ಸಾಮಾನ್ಯ ಸೂತ್ರ ಆಗಿರ್ತದ. ಹೌದು, ಓಕೆನಾ. ಆಲ್ಕೇನ್ಗಳ ಸಾಮಾನ್ಯ ಸೂತ್ರ ಯಾವುದು, CnH2n+2 ಆಗಿರ್ತದ. ಬನ್ನಿ ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಮೀಥೇನ್ ಅಂತ ಬರ್ತದ. ಮಿತ್ ಅಂದ್ರೆ ಒಂದು ಅಂತ. ಸೊ ಒಂದು ಕಾರ್ಬನ್ ಇರತಕ್ಕಂಥದ್ದನ್ನ ನಾವೇಂತ ಕರಿತೀವಿ, ಮಿತ್ ಅಂತ ಕರಿತೀವಿ. ಓಕೆನಾ. CH4 ಮೀಥೇನ್ ಅಣುಸೂತ್ರ ಏನಾಗಿರ್ತದ, CH4 ಇರ್ತದೆ. ಅಂದ್ರೆ C1 ಇರ್ತದ, ಹೆಚ್ಚು 4 ಇರ್ತದ ಅಂತ ಅರ್ಥ. ಸೊ ಇಲ್ಲಿ ನೀವು ರಚನೆಯನ್ನ ನೋಡ್ತಾ ಇದ್ದೀರಾ. ಓಕೆನಾ, C1 ಇದೆ, 4 ದಿಕ್ಕುಗಳಲ್ಲಿ 4 ಹೆಚ್ಚಿದೆ. ಇದನ್ನು ನಾವೆಂತ ಕರಿತೀವಿ, ಮೀಥೇನ್ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ಕಾರ್ಬನ್ 2 ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ಈಥೇನ್ ಅಂತ ಕರಿತೀವಿ. ಈಥೇನ್ C2H6 ಇದು ರಚನಾ ಸೂತ್ರ ಆಗಿರ್ತದ. ಇನ್ನು ಕ್ಷಮೆ ಇರಲಿ, ಅಣುಸೂತ್ರ ಆಗಿರ್ತದ. ರಚನಾ ಸೂತ್ರವನ್ನು ನೋಡೋದಾದ್ರೆ 2 ಕಾರ್ಬನ್ ಪರಮಾಣುಗಳು ಇರ್ತಾವ, ಇನ್ನು 6 ಏನಾಗಿರ್ತಾವ, ಹೈಡ್ರೋಜನ್ ಪರಮಾಣುಗಳು ಇರ್ತಾವ. ಓಕೆನಾ. ಸೊ C2H6 ಈಥೇನ್ ಆಗಿರ್ತದ. ಇನ್ನು ಮೂರನೇದಾಗಿ ಪ್ರೋಪೇನ್. ಅಂದ್ರೆ 3 ಕಾರ್ಬನ್ 3 ಪರಮಾಣುಗಳನ್ನು ಹೊಂದಿರ್ತದ. ಹೈಡ್ರೋಜನ್ ಅನ್ನ 8 ಪರಮಾಣುಗಳು ಇರ್ತಾವ. C3H8 ಇದು ಅಣುಸೂತ್ರ, ಪ್ರೋಪೇನ್ ಅಣುಸೂತ್ರ ಆಗಿರ್ತದ. ಸೊ ಅದರ ರಚನಾ ಸೂತ್ರವನ್ನು ನೋಡೋದಾದ್ರೆ 3 C ಕಾರ್ಬನ್ಗಳು ಕಂಡು ಬರ್ತವೆ, 8 ಹೈಡ್ರೋಜನ್ಗಳು ಪ್ರೋಪೇನ್ ಅಲ್ಲಿ ಕಂಡು ಬರ್ತವೆ. ಇನ್ನು ನಾಲ್ಕನೇದಾಗಿ ಬ್ಯೂಟೇನ್ ಅಂತ ಹೇಳ್ತಾ ನಾವು, C4H10. ಬ್ಯೂಟ್ ಅಂದ್ರೆ 4, ಅಂದ್ರೆ ಕಾರ್ಬನ್ 4 ಪರಮಾಣುಗಳು, ಹೈಡ್ರೋಜನ್ 10 ಪರಮಾಣುಗಳನ್ನ ಹೊಂದಿರ್ತದ. ಓಕೆನಾ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಆಲ್ಕೇನ್ಗಳಲ್ಲಿ ಏನ್ ತಿಳ್ಕೊಬೇಕಪ್ಪ ಅಂದ್ರೆ ಕಾರ್ಬನ್ ಎಷ್ಟು ಇರ್ತದಲ್ಲ, ಕಾರ್ಬನ್ ಸಂಖ್ಯೆಯನ್ನ ಡಬಲ್ ಮಾಡಿದ್ರೆ ಏನಾಗ್ತದ, ಅದರ ಎಷ್ಟು ಕಾರ್ಬನ್ ಇರ್ತಾವಲ್ಲ ಅದ್ರ ಡಬಲ್ ಹೈಡ್ರೋಜನ್ ಇರ್ತಾವ. ಅದಕ್ಕೆ ನಾವೇನ್ ಮಾಡಬೇಕು, ಮತ್ತೆ 2 ಎಕ್ಸ್ಟ್ರಾ ಹೈಡ್ರೋಜನ್ ಅನ್ನ ಸೇರಿಸಿದ್ರೆ ನಮ್ಗೆ ಏನ್ ಸಿಗ್ತಾವ, ಆಲ್ಕೇನ್ಗಳು ಸಿಗ್ತಾವ ಅಂತ ಅರ್ಥ ಮಾಡ್ಕೋಬೇಕಾಗ್ತದ. ಸೊ ಬನ್ನಿ ಬ್ಯೂಟೇನ್ನ ರಚನಾ ಸೂತ್ರವನ್ನು ನೋಡ್ತಾ ಹೋಗೋಣ. ಸೊ ಕಾರ್ಬನ್ 4 ಪರಮಾಣುಗಳಿದಾವೆ, ಹೈಡ್ರೋಜನ್ 10 ಪರಮಾಣುಗಳನ್ನ ಹೊಂದಿದೆ. ಇನ್ನು ಪೆಂಟೇನ್ ಅಂದ್ರೆ 5. ಸೊ ಪೆಂಟ್ ಅಂದ್ರೆ 5 ಕಾರ್ಬನ್ ಹೊಂದಿರ್ತದ, 12 ಹೈಡ್ರೋಜನ್ ಅನ್ನ ಹೊಂದಿರ್ತದ. ಸೊ C5H12 ಇದು ಪೆಂಟೇನ್ನ ಅಣುಸೂತ್ರವಾಗಿರ್ತದೆ. ಓಕೆನಾ. ರಚನಾ ಸೂತ್ರವನ್ನು ನೋಡಿ, 5 ಕಾರ್ಬನ್ ಪರಮಾಣುಗಳನ್ನು ಹೊಂದೈತಿ, ಹಾಗೆ 12 ಏನಾಗಿದೆ, ಹೈಡ್ರೋಜನ್ ಅನ್ನ ಹೊಂದಿದೆ. ಇನ್ನು ಆಲ್ಕೀನ್ಗಳು. ಸೊ ಈ ಆಲ್ಕೀನ್ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಗುಂಪಿಗೆ ಸೇರಿರ್ತಾವೆ. ಈ ಆಲ್ಕೀನ್ಗಳ ನಡುವೆ ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಒಂದು ದ್ವಿಬಂಧ ಹೊಂದಿರತಕ್ಕಂತಹ ಸಂಯುಕ್ತಗಳಾಗಿರ್ತವೆ. ಅಂದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ಒಂದೇ ಒಂದು ದ್ವಿಬಂಧವನ್ನ ಹೊಂದಿರ್ತದ. ಹಾಗಾದ್ರೆ ಅಷ್ಟು ದ್ವಿಬಂಧವನ್ನು ಹೊಂದಿರ್ತವ? ಇಲ್ಲ, ಕೇವಲ ಒಂದು ದ್ವಿಬಂಧವನ್ನ ಮಾತ್ರ ಹೊಂದಿರ್ತವ. ಯಾವುವು? ಆಲ್ಕೀನ್ಗಳು. ಹಾಗಾದ್ರೆ ಇವುಗಳ ರಚನಾ ಸಾಮಾನ್ಯ ಅಣುಸೂತ್ರ ಏನಪ್ಪಾ, CnH2n. CnH2n ಅಂದ್ರೆ ಕಾರ್ಬನ್ ಎಷ್ಟಿರುತ್ತಲ್ಲ ಅದ್ರ ಡಬಲ್ ಮಾತ್ರ ಹೈಡ್ರೋಜನ್ಗಳು ಇಲ್ಲಿ ಕಂಡು ಬರ್ತಾವ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ದ್ವಿಬಂಧ ಇರ್ತದ. ಹಾಗಾದ್ರೆ ಮೊದಲ ಅಂತ್ಯ ಪ್ರತ್ಯಯ ಏನ್ ಬರ್ತದಪ್ಪ, ಈ ಒಂದು ಆಲ್ಕೀನ್ಗಳ ಅಂತ್ಯ ಪ್ರತ್ಯಯ ಅಂದ್ರೆ ಈನ್ ಎನ್ನುವುದು ಬರ್ತದೆ. ಆಲ್ಕೀನ್ ಎನ್ನುವ ಪ್ರತ್ಯಯ ಅಂತ್ಯ ಪ್ರತ್ಯಯವಾಗಿ ಬರ್ತದೆ. ಇವುಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆಗಿರ್ತವ. ಓಕೆನಾ. ಸೊ ಇಲ್ಲಿ ಮೊದಲ ಸದಸ್ಯ ಯಾರಪ್ಪ,
ಆಲ್ಕೀನ್ಗಳ ಮೊದಲ ಸದಸ್ಯ ಯಾರಂದ್ರೆ ಈಥೀನ್ ಆಗಿರ್ತದೆ. ಆಲ್ಕೀನ್ಗಳ ಮೊದಲ ಸದಸ್ಯ ಈಥೀನ್, ಆಲ್ಕೇನ್ಗಳ ಮೊದಲ ಸದಸ್ಯ ಮೀಥೇನ್, ಆಲ್ಕೀನ್ಗಳ ಮೊದಲ ಸದಸ್ಯ ಈಥೀನ್. ಓಕೆನಾ. C2H4 ಕಾರ್ಬನ್ 2 ಇರ್ತದ, ಹೈಡ್ರೋಜನ್ 4 ಇರ್ತದ. ಇವೆರಡರ ಮಧ್ಯೆ ಏನಿರ್ತದ, ಒಂದು ದ್ವಿಬಂಧವನ್ನ ಹೊಂದಿರ್ತದ. ಕಾರ್ಬನ್ ಡಬಲ್ ಬಾಂಡ್ ಕಾರ್ಬನ್, ಸೊ ಸಿಂಗಲ್ ಬಾಂಡ್ ಹೈಡ್ರೋಜನ್, ಸಿಂಗಲ್ ಬಾಂಡ್ ಹೈಡ್ರೋಜನ್ ಆಗಿರ್ತದ. ಇನ್ನು ಪ್ರೋಪೀನ್ ಅಂದ್ರೆ ಪ್ರೋಪ್ ಅಂದ್ರೆ 3 C3H6 ಆಗಿರ್ತದ. ಕಾರ್ಬನ್ ಎಷ್ಟಿರ್ತದಲ್ಲ ಅದ್ರ ಡಬಲ್ ಏನಿರ್ತದೆ ಇಲ್ಲಿ ಹೈಡ್ರೋಜನ್ ಇರ್ತದೆ. ಎಲ್ಲಿಪ್ಪ ಅಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರ್ತಕ್ಕಂತಹ ಆಲ್ಕೀನ್ಗಳಲ್ಲಿ. ಓಕೆನಾ. ಮುಂದಿನದಾಗಿ ನೋಡಿ ಅದರ ರಚನಾ ಸೂತ್ರ ಇದೆ. ಸೊ ಪ್ರೋಪೀನ್ನ ರಚನಾ ಸೂತ್ರ ಈ ರೀತಿಯಾಗಿ ಕಂಡು ಬರ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಬ್ಯೂಟೀನ್ C4H8 ಇದರ ರಚನಾ ಸೂತ್ರ ಇದೆ. ಸೊ C4H8 ಇದು ಕಾರ್ಬನ್ ಡಬಲ್ ಬಾಂಡ್ ಅನ್ನು, ಒಂದು ಕಾರ್ಬನ್ ಏನಾಗಿದೆ ಡಬಲ್ ಬಾಂಡ್ ಅನ್ನು ಹೊಂದಿರ್ತದೆ. ಅದನ್ನು ನೀವು ಸ್ಟಾರ್ಟಿಂಗ್ ಬರೆದ್ಬಿಟ್ರೆ ಇನ್ನೂ ಈಸಿಯಾಗಿ ನೀವು ಏನು ಮಾಡಬಹುದು, ರಚನಾ ಸೂತ್ರವನ್ನು ಬರಿಬಹುದು. ಇನ್ನು ಪೆಂಟಿನ್ C5H10 ಆಗಿರ್ತದೆ. C5H10 ಅಂದ್ರೆ ಕಾರ್ಬನ್ 5 ಇರ್ತದೆ, ಹೈಡ್ರೋಜನ್ 10 ಪರಮಾಣುಗಳನ್ನು ಹೊಂದಿರ್ತವ. ಓಕೆನಾ. ಮುಂದಿನದಾಗಿ ಆಲ್ಕೈನ್ಗಳು ಅಂತ ಹೇಳ್ತಾರೆ. ಸೊ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಗುಂಪಿಗೆ ಸೇರ್ತಕ್ಕಂಥದ್ದು ಆಲ್ಕೈನ್ಗಳು. ಓಕೆನಾ. ಇವುಗಳ ಸಾಮಾನ್ಯ ಸೂತ್ರ ಏನಪ್ಪಾ ಅಂದ್ರೆ CnH2n-2. ಆಲ್ಕೇನ್ಗಳ ಸಾಮಾನ್ಯ ಸೂತ್ರ CnH2n+2, ಆಲ್ಕೀನ್ಗಳ ಸಾಮಾನ್ಯ ಸೂತ್ರ CnH2n, ಆಲ್ಕೈನ್ಗಳ ಸಾಮಾನ್ಯ ಸೂತ್ರ CnH2n-2 ಆಗಿರ್ತದೆ. ಸೊ ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಒಂದು ತ್ರಿಬಂಧ ಹೊಂದಿರತಕ್ಕಂಥ ಸಂಯುಕ್ತಗಳಿಗೆ ನಾವೇಂತ ಕರಿತೀವಿ, ಆಲ್ಕೈನ್ಗಳು ಎಂದು ಕರೆಯುತ್ತೇವೆ. ಓಕೆನಾ. ಸೊ ಇವುಗಳ ಅಂತ್ಯ ಪ್ರತ್ಯಯ ಯಾವುದಪ್ಪ ಅಂದ್ರೆ ಐನ್ ಎನ್ನುವ ಪ್ರತ್ಯಯ ಬರ್ತದ. ಸೊ ಇವುಗಳ ಆಲ್ಕೈನ್ಗಳ ಮೊದಲ ಸದಸ್ಯ ಯಾರಪ್ಪ ಅಂದ್ರೆ ಈಥೈನ್ ಅಂತ ಕರಿತೀವಿ ನಾವು. ಈಥೈನ್ ಮೊದಲ ಸದಸ್ಯ. C2H2 ಕಾರ್ಬನ್ ಎಷ್ಟಿರ್ತದಲ್ಲ ಹೈಡ್ರೋಜನ್ ಅದರ 2ರಷ್ಟು ಇರ್ತಿತ್ತು ಎಲ್ಲಿ ಆಲ್ಕೀನ್ಗಳಲ್ಲಿ. ಆದ್ರೆ ಇಲ್ಲಿ ಏನಾಗಿದೆ, ಆ 2ರಷ್ಟರಲ್ಲಿ ನಾವೇನ್ ಮಾಡ್ತೇವೆ ಮತ್ತೆ -2 ಮಾಡೋದ್ರಿಂದ ನಮಗೆ ಆಲ್ಕೈನ್ಗಳು ಸಿಗ್ತವ. ಓಕೆ. ಈ ಒಂದು ಈಥೈನ್ ಅಣುಸೂತ್ರವನ್ನು ನೋಡಿದ್ರೆ C2H2 ಅಂತ. ಸೊ ಇದರ ಒಂದು ರಚನಾ ಸೂತ್ರವನ್ನು ನೋಡಿದ್ರೆ C∧C ಇದೆ ನೋಡ್ರಿ. ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧವನ್ನು ಹೊಂದಿರತಕ್ಕಂಥ ಸಂಯುಕ್ತಗಳಿಗೆ ನಾವೇಂತ ಕರಿತೀವಿ, ಆಲ್ಕೈನ್ಗಳು ಎಂದು ಕರೆಯುತ್ತೇವೆ. ನೆಕ್ಸ್ಟ್ ನೋಡೋದಾದ್ರೆ ಪ್ರೋಪೈನ್ C3H4 ನೋಡ್ರಿ. ಸಿ ಎಷ್ಟಿದೆ 3 ಇದೆ, ಕಾರ್ಬನ್ ಎಷ್ಟಿದೆ 3 ಇದೆ, 3ರ ಡಬಲ್ ಅಂದ್ರೆ ಎಷ್ಟಪ್ಪ 6. ಆ 6ರಲ್ಲಿ -2 ಮಾಡಿದ್ರೆ ನಮ್ಗೆ ಏನ್ ಸಿಗ್ತದ, ಪ್ರೋಪೈನ್ ಸಿಗ್ತದ. C3H4 ಇದು ಅಣುಸೂತ್ರ ಆಗಿರ್ತದ. ಇನ್ನ ರಚನಾ ಸೂತ್ರ ನೋಡೋದಾದ್ರೆ ಈ ರೀತಿಯಾಗಿ ಇರ್ತದೆ. ನೆಕ್ಸ್ಟ್ ಬ್ಯೂಟೈನ್ C4H6 ಕಾರ್ಬನ್ 4 ಇದೆ, ಹೈಡ್ರೋಜನ್ 6 ಇದೆ. ಅಂದ್ರೆ ಕಾರ್ಬನ್ ಡಬಲ್ 8 ಆಗ್ತದ. ಸೊ 8ರಲ್ಲಿ 2 ಹೈಡ್ರೋಜನ್ ಕಳೆದ್ರೆ ನಮ್ಗೆ ಏನ್ ಸಿಗ್ತದ, H6 ಸಿಗ್ತದ. ಅಂದ್ರೆ ಹೈಡ್ರೋಜನ್ 6 ಸಿಗ್ತದ. ಇದು ಏನಪ್ಪಾ ಅಂದ್ರೆ ಬ್ಯೂಟೈನ್ ಆಗಿರ್ತದ. ಇದರ ರಚನಾ ಸೂತ್ರ ಈ ರೀತಿಯಾಗಿ ಇರ್ತದೆ. ಇನ್ನ ಪೆಂಟೈನ್ C5H8 ಇದು ಅಣುಸೂತ್ರ. ಸೊ ಇದರ ರಚನಾ ಸೂತ್ರ ಈ ಕೆಳಗಿನಂತೆ ಇದೆ. ಓಕೆನಾ. ಸೊ ಇಂದಿನ ದಿನ ನಾವು ಏನ್ ಮಾಡಿದ್ವಿ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದಲ್ಲಿ ಇರತಕ್ಕಂತಹ ಆಲ್ಕೇನ್ಗಳು ಮತ್ತು ಆಲ್ಕೀನ್ಗಳು ಮತ್ತು ಆಲ್ಕೈನ್ಗಳು ಎಂಬ ಪ್ರಮುಖ ಹೈಡ್ರೋಕಾರ್ಬನ್ಗಳು ಏನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಇದಾವಲ್ಲ ಅವುಗಳ ಬಗ್ಗೆ ಸಂಪೂರ್ಣವಾಗಿ ಜ್ಞಾನವನ್ನು ಹೊಂದಿದ್ವಿ. ಓಕೆನಾ. ಸೊ ಇವುಗಳ ಮೇಲೆ ಸುಮಾರು ನಿಮಗೆ 3 ರಿಂದ 4 ಅಂಕಗಳನ್ನು ಕೇಳ್ತಕ್ಕಂತಹ ಸಂಭವನೀಯತೆ ಹೆಚ್ಚಿನ ಪ್ರಮಾಣದಲ್ಲಿ ಐತಿ. ಸೊ ದಯವಿಟ್ಟು ಇವುಗಳನ್ನು ಏನು ಮಾಡಿ, ಅತ್ಯಂತ ಸುಲಭವಾಗಿದಾವೆ. ಓಕೆನಾ. ಅತ್ಯಂತ ಸುಲಭವಾಗಿದಾವು. ಸೊ ಅದನ್ನು ನೀವು ಈಸಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗ್ತದ, ಹೆಚ್ಚಿನ ಪ್ರಮಾಣದಲ್ಲಿ ನೀವು ಅಂಕಗಳನ್ನು ಸುಲಭವಾಗಿ ಗಳಿಸ್ತೀರಿ. ಓಕೆನಾ. ಸೊ ಹಾಗಾಗಿ ಪದೇ ಏನು ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರಿತೀವಿ ನಾವು, ಹೌದಾ. ಸತತ ಪ್ರಯತ್ನದಿಂದ ನಾವೇನಾದರೂ ಕೂಡ ಏನು ಮಾಡ್ಬೋದು, ಸಾಧಿಸಬಹುದು. ಓಕೆನಾ. ಸೊ ನಿಮ್ಮ ಪ್ರಯತ್ನ ಯಾವಾಗಲೂ ಸತತವಾಗಿರಲಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ತಿಳಿಸಿ ಅಂತ ಹೇಳ್ತಾ, ಸೊ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.